ಎರಡನೇ ದಿನ ಪಂಚಕಲ್ಯಾಣದೊಳಗೆ ಏನೇನೈತೆ ಅಂತ ಹೇಳಿ ನೋಡೋಣ ಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಪಂಚಕಲ್ಯಾಣದೊಳಗೆ ಪ್ರತಿದಿನ ಈ ಥರ ರಥೋತ್ಸವಗಳು ಹೋಗ್ತಿರ್ತಾವ್ರಿ. ಇದಕ್ಕೂ ಸವಾಲು ಮಾಡಿರ್ತಾರ. ಈ ರಥೋತ್ಸವದಾಗ ಕುಟುಂಬ ಸಮೇತ ಸವಾಲು ಹಿಡ್ದ ಕುಂದಿರ್ತಾರ ನೋಡ್ರಿ. ಮತ್ತು ಅದೇ ಥರ ಈ ಥರ ಕುದುರೆ ಸವಾಲುಗಳು ಇರ್ತಾವ್ರಿ. 5 ಕುದುರೆ ಇದಾವ್ರಿ. ಕುದುರೆ ಸವಾಲು ಕೂಡ ನಡೀತಾವ ನೋಡ್ರಿ. ಮತ್ತು ಯಜಮಾನರ ಸವಾಲು ಕೂಡ ಆಗುತ್ತೈತ್ರಿ ಅಲ್ರಿ. ಆನೆ ಮೇಲೆ ಪ್ರತಿದಿನ ಯಜಮಾನ ಸವಾಲು ಹಿಡ್ದವ್ರ ಪ್ರತಿದಿನ ಮನೆಯಿಂದ ಪಂಚಕಲ್ಯಾಣದ ಸ್ಟೇಜ್ವರೆಗೂ ಆನೆ ಕರೆದುಕೊಂಡು ಹೋಗೈತಿ ನೋಡ್ರಿ. ಇಲ್ಲಿ ಭಾಳ ಮಸ್ತ್ ಗೊಂಬೆಗಳು ಕಾಮಿಡಿ ಮಾಡ್ಕೊಂತ ಹೋಗಿರ್ತಾವ ನೋಡ್ರಿ. ನೀವು ಕೂಡ ನೋಡ್ರಿ ಇಲ್ಲಿ. ಪಂಚಕಲನ ಪೂಜೆ ನೋಡಿರಯ ಪಂಚಕಲನ ಪೂಜೆ. ಪಂಚಕಲನ ಪೂಜೆ ನೋಡಿರಯ ಪಂಚಕಲನ ಪೂಜೆ. ಪಂಚಕಲನ ಪೂಜೆ ನೋಡಿರಯ ಪಂಚಕಲನ ಪೂಜೆ. ಪುಣ್ಯದ ಗ್ರಾಮ ಶಿರಗುರದಲ್ಲಿ. ಅದೇ ರೀತಿ ಮಾಜಿ ಶಾಸಕರು ಪಿ ರಾಜೀವ್ ಸಾಹೇಬರು ಕೂಡ ಬಂದಿದ್ದರು ನೋಡ್ರಿ. ಸಂಹರಿಸಿದವರಿಗೆ ನಮೋಸ್ತು ಅಂತ ನಡೆಯುವ ಭವ್ಯ ದಿವ್ಯದ ಸುಂದರ ಪಂಚಕಲನ ಪೂಜೆ ನೋಡಿರಯ ಪಂಚಕಲನ ಪೂಜೆ. ಪಂಚಕಲನ ಪೂಜೆ ನೋಡಿರಯ ಪಂಚಕಲನ ಪೂಜೆ. ಸಾಯಂಕಾಲದ ವೇಳೆ ಆನೆ ಮೇಲಿನ ಸವಾರಿ ನೋಡ್ರಿ. ಪಾವನಪುರ ಶಿರಗುರದಲ್ಲಿ ನಡೆಯುವ ಈ ಮಹಾಪೂಜೆಯು. ಇಲ್ಲಿ ಈ ತರ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಮತ್ತೆ ವಿಧವಾದ ಕಾರ್ಯಕ್ರಮಗಳು ಆಗ್ಯಾವ್ರಿ. ಅವೆಲ್ಲ ಪೂರ್ತಿ ವಿಡಿಯೋ ನನ್ನ ಅಭಿಷೇಕ್ ಶಿರಗೂರ್ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ರಿ. ಫಾಲೋ ಮಾಡೋದು ಮರಿಬೇಡ್ರ ಮತ್ತೆ.